ಎಲ್ರಿಗೂ ನಮಸ್ತೆ. ದೊಡ್ಡಾಲದ ಮರ ರಾಮೋಳಿ ಹತ್ರ ಒಂದು ಧಾರಾವಾಹಿ ಚಿತ್ರೀಕರಣ ನಡೀತಾ ಇತ್ತು. ನಾನು ಅದರ ಪ್ರೊಡಕ್ಷನ್ ಕೆಲಸ ಅಂದರೆ ಪ್ಲೇಟ್ ತೊಳೆಯೋದು, ಊಟ ತಂದು ಕೊಡೋದು ಇದು ನನ್ನ ಕೆಲಸ. 4 ದಿನ ಒಂದೇ ಸಮ ಶೂಟಿಂಗ್ ಇತ್ತು. ಸರ್ ಅಲ್ಲೇ ಉಳ್ಕೊಂಬಿಟ್ಟಿದ್ದೆ, ಮನೆಗೆ ಅಪ್ ಆ್ಯಂಡ್ ಡೌನ್ ಮಾಡೋದು ಬೇಡ ಅಂತ ಉಳ್ಕೊಂಡಿದ್ದೆ. ಊಟ ತರಿವೆ, ಊಟ ಕೊಡಿವೆ, ಡೈಲಿ ರಾತ್ರಿ ಊಟ ಮಿಗೋದು. ಊಟ ಮಿಕ್ಕಿದಾಗ ನಾನು ಅಲ್ಲಿರೋ ಗಾರೆ ಕೇಳಿಸ್ತವರಿಗೆ ಯಾರೋ ಬಡವರು ಇದೆ ಕೊಟ್ಬಿಡ್ತಾಯಿದ್ದೆ, ಈ ಥರ ಶೂಟಿಂಗ್ ಊಟ ಮತ್ತು ತಗೊಳ್ರಮ್ಮ ಅಂತ. ಇದ್ರ ಮಧ್ಯೆ ಒಂದು ನಾಯಿ ಇತ್ತು. ಊಟ ತಂದಾಗಲ್ಲ ಚಪಾತಿ ಹಾಕೋದು, ಬಿಸ್ಕೆಟ್ಗಳು ಹಾಕೋದು ಮಾಡ್ತಾಯಿದ್ದೆ. ಶೂಟಿಂಗ್ ಲಾಸ್ಟ್ ದಿನ ಚಿಕನ್ ಮಾಡಿಸಿದ್ರು, ಎಲ್ಲ ತಿಂದ್ಬಿಟ್ಟು ಖುಷಿಯಾಗಿ ಹೋಗಲಿ ಅಂತ. ಆವತ್ತಿನ ದಿವಸ ಯಾರು ಸರಿಗೆ ತಿಂದಿರಲಿಲ್ಲ. ತುಂಬ ಚಿಕನು, ತುಂಬ ಅನ್ನ ಸಾರು ಮಿಕ್ಬಿಟ್ಟಿತ್ತು. ಮಧ್ಯರಾತ್ರಿ ಸುಮಾರು 1:15 ಶೂಟಿಂಗ್ ಮುಗಿದಿದ್ದು. ಆ ಟೈಮಲ್ಲಿ ಚಿಕನ್ನು ಎಲ್ಲಿ ತೊಗೊಂಡೋಗಿ ಯಾರು ಕೊಡಲಿ, ಹೆಸರು ವೇಸ್ಟ್ ಆಗ್ಬಿಡುತ್ತೆ. ಪ್ರಾಣಿಗಳಿಲ್ಲ ಹಾಕೋಣ ಅಂದರೆ. ಆ ಜಾಗ ಹೆಂಗಿತ್ತು ಅಂದರೆ, ಒಂದು ಮನೆ ಬಂಗ್ಲೆ ಶೂಟಿಂಗ್ ಇದೆ, ದೂರದಲ್ಲಿ 1-2 ಮನೆ, ಇನ್ನೊಂದು ದೂರದಲ್ಲಿ ಮನೆ ಕಟ್ತಾಯಿದ್ರು. ಯಾಕಂದರೆ ರೈಲ್ವೆ ಟ್ರ್ಯಾಕು, ಮರಗಳು ಹಿಂಗಿದ್ದಿದ್ದ ಜಾಗ. ಸರ್ ಹಂಗೂ 1-2-3 ಮನೆಗೆ ಹೋದೆ. ಇಲ್ಲ ಸರ್ ಈ ಥರ ಮಲಿಕೊಂಬಿಟ್ಟಿದ್ದೀವಿ, ಇಲ್ಲ ಸರ್ ಇವಾಗ ತಾನೇ ಊಟ ಆಯಿತು, ಸರಿ ಯಾರ ಇದ್ರು ಹೇಳೋಣಮ್ಮ ಅಂದಾಗಿದ್ದಕ್ಕೆ ಒಂದಿಬ್ಬರು ಅಡ್ರೆಸ್ ಕೊಟ್ಟರು. ನಾವೇನು ಶೂಟಿಂಗ್ ಮಾಡ್ತಿದ್ವೋ ಮನೆಯಿಂದ ಈ ಕಡೆ ಹೋಗಿ ಅಂತ. ಅವ್ರು ಹೇಳ್ದಂಗೆ ಹೋದ. ಫುಲ್ ಕತ್ಲೆ, ಒಂದು ಚೂರು ಬೆಳಕಿಲ್ಲ. ಟಾಚ್ ಹಾಕೊಂಡು ಹೋಗ್ತಾ ಇದ್ದೀನಿ. ಹಿಂದೆ ಯಾರು ನಡ್ಕೊಂಬಂದ ಶಬ್ದ. ತಿರುಗಿದೆ, ಏನು ಪಳಪಳ ಅಂತ ಹೊಡಿತಾಯಿತ್ತು. ಏನು ಹುಳಾಗಲೇ ಇರಬೇಕು ಅಂತ ಮತ್ತೆ ಹೋಗ್ತಾ ಇದ್ದೆ. ಮತ್ತೆ ಶಬ್ದ, ಮತ್ತೆ ನೋಡಿದೆ ಪಳಪಳ ಅಂತ ಮುಂದೆ ಬಂದೈತೆ. ಹತ್ರ ಬರ್ತಾ ನೋಡೋ ನಾಯಿ. ನಾನು ಏನು ಚಪಾತಿ ಆಗ್ತಾಯಿದ್ದೆ, ಆ ನಾಯಿ ಇಷ್ಟೊತ್ತಲ್ಲಿ ಬರಲಿ ಬಿಡು. ಇವನ್ ಕತ್ಲೆ ರೋಡಲ್ಲೇ ಹೋದೆ, ಅಡ್ರೆಸ್ ಹುಡ್ಕೊಂಡು ಹೋದೆ. ಒಬ್ಬರು ಇದ್ದಿದ್ರು ಅಲ್ಲಿ, ಈ ಥರ ಶೂಟಿಂಗ್ ಊಟ ಅಂದಿದ್ದಕ್ಕೆ ಕೊಡಿ ಸರ್ ಅಂತ ಹೇಳಿ ಈಸ್ಕೊಂಡ್ರು. ಚಿಕನ್ ಸಾರೆಲ್ಲ ಕೊಟ್ಟೆ. ಅವ್ರ ಪಾತ್ರೆ ಎಲ್ಲ ತೊಳ್ಕೊಳ್ತೀನಿ ಅಂದರು, ಬೇಡ ಕೊಡಮ್ಮ ಅಂತ ಈಸ್ಕೊಂಬಂದೆ. ನಾಯಿ ಅಲ್ಲೇ ಇತ್ತು. ಮತ್ತೆ ಬರ್ತಾಯಿದ್ದೀನಿ. ಮತ್ತೆ ನಾಯಿ ನನ್ನ ಹಿಂದೆ ಫಾಲೋ ಮಾಡ್ತೈತೆ. ನನ್ನ ಮುಂದೆನೇ ಬರ್ತಾಯಿಲ್ಲ, ಜೊತೆಗೂ ಬರ್ತಾಯಿಲ್ಲ, ನನ್ನ ಹಿಂದೆನೇ ಬರ್ತಾಯಿತ್ತು. ಸರ್ ಆಚೆ ಬಂದೆ. ನೀವು ಶೂಟಿಂಗ್ ಮನೆ ಹತ್ರ ಬರಬೇಕಾಗಿತ್ತು. ಬಿಲ್ಡಿಂಗ್ ಪಕ್ಕದ ಬಿಲ್ಡಿಂಗವ್ರು ಪರಿಚಯ ಆಗಿದ್ರು. ಅವ್ರು ಹಿಡ್ಕೊಂಬಂದ್ರು ರಿಸರ್ಚ್ಗೆ ಅಂತ. ಏನು ಸರ್ ಇನ್ನೂ ಶೂಟಿಂಗ್ ಮುಗ್ದಿಲ್ವಾ ಅದು ನೋಡ್ಬಿಟ್ಟು. ಇಲ್ಲ ಸರ್ ಮುಗೀತು, ಈ ಥರ ಶೂಟಿಂಗ್ ಊಟ ಮುಗಿಬಿಡೋದು ನಾನ್ ವೆಜ್ಜು, ನಿಮಗೇನು ಅವಶ್ಯಕತೆ ಐತಾ ಸರ್, ಅದಕ್ಕೆ ಕೊಡೋಕೆ ಹೋಗಿದ್ದೆ ಅಂತೆಲ್ಲ ಮೇಲೆ ಮಾತುಕತೆ ಆಯಿತು. ಆಮೇಲೆ ಇಷ್ಟು ಟೈಮ್ ನೋಡ್ಬಿಟ್ಟು, ಏನು ಸರ್ ಇಷ್ಟೊತ್ತಲ್ಲಿ ಅಲ್ಲೋಗಿದ್ರೆ ಅದು ಚಿಕನ್ ಸಾರು ಇಕ್ಕೊಂಡು ಶೂಟಿಂಗ್ ಅವ್ರು ಅಂತೀರ, ಸ್ವಲ್ಪ ತಲೆ ಓಡಿಸಿ ಸರ್, ಏನು ಸರ್ ದಡ್ರ ನೀವೇನು ಅಂದಿದ್ದಕ್ಕೆ ಈ ಥರ ಅಂದರು. ಯಾಕೆ ಸರ್ ಏನಾಯಿತು? ಸೂಸೈಡ್ ಆಗೋ ಜಾಗ ಸರ್ ಅದು. ಎಷ್ಟು ಜನ ಸೂಸೈಡ್ ಮಾಡ್ಕೊಂಡವ್ರು ಗೊತ್ತಾ ನಿಮಗೆ? ಈ ಟೈಮಲ್ಲಿ ಹೋಗಿ ಚಿಕನ್ ಸಾರು ಇಕ್ಕೊಂಡು ಆ ರೋಡ್ಗೆ ಹೋಗಿದ್ದೀರಲ್ಲ, ಫಸ್ಟು ಹೋಗಿ ಕೈಕಾಲು ತೊಳ್ಕೊಂಡು ಕುಂಕುಮ ಇಕ್ಕೊಂಡು ಹೋಗಿ ಇನ್ನೊಂದು. ನಾನು ಬಂದ್ಬಿಟ್ಟೆ. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದೆ, ನಾಯಿ ಯಾಕೆ ನನ್ನ ಹಿಂದೆ ಬಂತು ಆಗ ಗೊತ್ತಾಯಿತು. ಯಾಕೆ ನಾನು ಏನೋ ಚಪಾತಿಗೆ ಹಾಕಿದ್ದೆ, ಅವ್ರ ಋಣ ನೋಡಿ ನಾಯಿ ಗೊತ್ತು ಅದು ಸೂಸೈಡ್ ಆಗೋ ಜಾಗ ಅಂತ. ನನ್ನ ಒಬ್ಬ ಊಟ ಹಾಕೊಂಡು ಅವ್ನು ಹೋಗ್ತಾನೆ ಡೇಂಜರ್ ಜಾಗಕ್ಕೆ, ಅವನ್ನ ಕಾಪಾಡಬೇಕು ನನ್ನ ನಾಯಿ ಗೊತ್ತು ನೋಡಿ. ಆ ಟೈಮ್ ನಾನು ಹಿಂದೆ ಬಂದು ಮತ್ತೆ ನಾನು ಹಿಂದೆ ಸೇಫಾಗಿ ಕರ್ಕೊಂಬಂದು ತಲುಪಿಟ್ಟು ಆಮೇಲೆ ಹೊಟ್ಟೋಗೈತೆ ನೋಡಿ ನಾಯಿ. ನೋಡಿ ನೆನೆಸ್ಕೊಂಡು ಫುಲ್ ಖುಷಿ ಆಗೋಯ್ತು. ಅದಕ್ಕೆ ಪ್ರಾಣಿಗಳ ಗುಣಗಳ ಮೇಲು ಮಾನವ ಅದಕ್ಕಿಂತ ಕೀಳು ಅನ್ನೋದು. ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು.